Good afternoon, students. Already I will discuss what are the determinants of the elasticity of demand. If the elasticity of demand depend upon the various determinants like nature of the commodity, substitute goods like the extension of the commodity and postponement to the use of the product and the habit time. These are the decided the ಡಿಮಾಂಡ್ ಎಲಾಸ್ಟಿಸಿಟಿ. ಈ ಒಂದು ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವಂಥ ಅಂಶಗಳೇನೆಂದರೆ ಸರಕುಗಳ ಸ್ವರೂಪ ಆಗಿರ್ಬೋದು, ಬದಲಿ ಸರಕುಗಳಾಗಿರ್ಬೋದು, ವಸ್ತುಗಳ ಒಂದು ವಿಸ್ತರಣೆ ಆಗಿರ್ಬೋದು, ಉಪಯೋಗಿಸುವಂಥ ವಸ್ತುಗಳ ಒಂದು ಮುಂದೂಡಿಕೆ ಆಗಿರ್ಬೋದು, ಅದೇ ರೀತಿ ಅನುಭೋಗಿದಾರರ ಒಂದು ಅನುಭೋಗಿದಾರರ ಒಂದು ಖರ್ಚಿನಲ್ಲಿರುವಂಥ ಒಂದು ಪ್ರತಿಶತದ ಅದು ಕೂಡ ಏನಾಗ್ತದೆ ಅಂದರೆ ಈ ಒಂದು ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸ್ತದೆ. ಅಷ್ಟಲ್ಲೇ ಸಮಯ ಮತ್ತು ಹವ್ಯಾಸಗಳು ಕೂಡ ಏನು ಮಾಡ್ತವೆ ಅಂದರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸ್ತಾವೆ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ದಿಸ್ ಕ್ಲಾಸ್ ವಿ ಕ್ಯಾನ್ ಸ್ಟಡಿ ದಿ ವಾಟ್ ಆರ್ ದ ಇಂಪಾರ್ಟೆನ್ಸ್ ಫಾರ್ ದ ಎಲಾಸ್ಟಿಸಿಟಿ ಆಫ್ ದಿ ಡಿಮಾಂಡ್. ಫಸ್ಟ್ ಒನ್, ಇಂಪಾರ್ಟೆನ್ಸ್ ಫಾರ್ ದಿ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ useful to the monopolist. In the time of the monopolist, various time of the monopolist must and should study about the elasticity of demand, because monopolist can decide prices on the basis of the elasticity of demand. That's why elasticity of demand is very necessary for the monopolist. ಇಲ್ಲಿ ಏಕಸ್ವಾಮ್ಯ ಮಾರಾಟಗಾರನಿಗೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅತಿ ಅವಶ್ಯವಾಗಿದೆ. ಯಾಕಂದರೆ ಅವನು ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ವಸ್ತುಗಳ ಒಂದು ಬೆಲೆಗಳ ಒಂದು ನಿರ್ಧರಿಸಲಿಕ್ಕೆ ಕೂಡ ಏನು ಮಾಡ್ತಾನಂದರೆ ಉಪಯೋಗಿಸ್ತಾ ಇರ್ತಾನೆ. ಅದಕ್ಕಾಗಿ ಇಲ್ಲಿ ಏಕಸ್ವಾಮ್ಯ ಮಾರಾಟಗಾರನು ಬೆಲೆಗಳನ್ನು ನಿರ್ಧರಿಸುವಾಗ ಕೂಡ ಏನಾಗ್ತದೆ ಅಂದರೆ ಆ ಒಂದು ಸ್ಥಿತಿಸ್ಥಾಪಕತ್ವವನ್ನು ಬಳಸ್ತಾ ಇರ್ತಾನೆ. And also in the main intention for the monopolist can getting the more profit from the product. When he can increase the price of the product, he can getting the supernormal profit, and also his revenue increase. When he can increase the prices, automatically he can getting the more revenue, and also the price only rising, but demand for the product remaining inelastic. ಇಲ್ಲಿ ಏಕಸ್ವಾಮ್ಯ ಮಾರಾಟಗಾರನು ಯಾವಾಗ ವಸ್ತುಗಳ ಬೆಲೆಗಳನ್ನು ಏರಿಸ್ತಾ ಇರ್ತಾನೆ ಆವಾಗ ಅವನ ಒಂದು ಆದಾಯವು ಕೂಡ ಬದಲಾವಣೆ ಆಗ್ತದೆ. ಅಷ್ಟಲ್ಲದೆ ಅವನು ಲಾಭವು ಕೂಡ ಏನಾಗ್ತದೆ ಅಂದರೆ ಬಹಳಷ್ಟು ಕೂಡ ಏನಾಗ್ತದೆ ಏರಿಕೆ ಆಗ್ತಾಯಿದೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಯಾವುದೇ ರೀತಿಯಾದಂಥ ಒಂದು ಬೇಡಿಕೆ ಸ್ಥಿತಿಸ್ಥಾಪಕತ್ವವು ಇಲ್ಲಿ ಏಕಸ್ವಾಮ್ಯ ಮಾರಾಟಕ್ಕೆ ಬೆಲೆ ನಿರ್ಧರಿಸಲಾಗ್ತಾಯಿದೆ. ಅಷ್ಟೇ ಅಲ್ಲದೆ ಅವನ ಒಂದು ಬೆಲೆಯು ಹೆಚ್ಚಾದಂತೆ ಏನಾಗ್ತದೆ ಅಂದರೆ ಅವನ ಒಂದು ಲಾಭ ಹೆಚ್ಚಾಗ್ತದೆ. ಆದರೆ ಬೇಡಿಕೆಯು ಏನಾಗ್ತದೆ ಅಂದರೆ ಅಸ್ಥಿತಿಸ್ಥಾಪಕತ್ವದತ್ತ ಏನು ಮಾಡ್ತದೆ ಮುನ್ನಡೀತಾ ಇರ್ತದೆ. Another thing, when the demand for goods inelastic, that time price increases and the rise by the revenue. If the demand for his product is elastic, he cannot charge the very price. If the product having the elastic, that time monopolistic cannot decide the higher prices, because the demand can be ಆಲ್ರೆಡಿ ಇಲಾಸ್ಟಿಕ್. ಇಲ್ಲಿ ಬೇಡಿಕೆಯು ಸ್ಥಿತಿಸ್ಥಾಪಕತ್ವ ಇದ್ದಾಗ ಯಾವುದೇ ರೀತಿಯಾದಂಥ ಬೆಲೆಯಲ್ಲಿ ಬದಲಾವಣೆ ಮಾಡೋದಿಲ್ಲ. ಇಫ್ ದ ಸಪೋಸ್ ಪ್ರೈಸ್ ಕ್ಯಾನ್ ಬಿ ಇನ್ಕ್ರೀಸಸ್, ಹೀ ಕ್ಯಾನ್ ಗೆಟಿಂಗ್ ದಿ ಮೋರ್ ಪ್ರಾಫಿಟ್, ಬಟ್ ದಿ ಡಿಮಾಂಡ್ ಎಲಾಸ್ಟಿಕ್, ಇಟ್ ಈಸ್ ಇನ್ಇಲಾಸ್ಟಿಕ್. ಇಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಏನಾಗ್ತದೆ ಅಂದರೆ ಬೆಲೆಗಳು ಹೆಚ್ಚಾದಂತೆ ಬೇಡಿಕೆ ಏನಾಗ್ತದೆ ಅಸ್ಥಿತಿಸ್ಥಾಪಕತ್ವವನ್ನು ನಡೆಯುತ್ತಾ ಇರ್ತದೆ. ಯಾವಾಗ ಬೆಲೆಗಳು ಹೆಚ್ಚಾಗಿರೋದಿಲ್ಲವೋ ಆ ಸಮಯದಲ್ಲಿ ಏನಾಗ್ತದೆ ಬೇಡಿಕೆಯು ಸ್ಥಿತಿಸ್ಥಾಪಕತ್ವ ಕೂಡ ವಾಲ್ತಾ ಇರ್ತದೆ.
Next, useful to the government. Second importance for the elasticity of demand, it is a very useful to the government. ಸರ್ಕಾರಕ್ಕೆ ಉಪಯೋಗವಾಗ್ತದೆ. In a modern governments also guided by the concept of the elasticity of demand in a various fields or the various sectors in economic activities. Nowadays government can also be guided by the elasticity of demand for the various fields like a political period, socialistic period, like a economic period. These end of activities actively involving these field, we can government can also the using the, and it is elasticity of demand is also the very important to the various government. ಇಲ್ಲಿ ವಿವಿಧ ರೀತಿಯಾದ ಸರ್ಕಾರಗಳಿಗೂ ಕೂಡ ಏನಾಗ್ತದೆ ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮುನ್ನಡೆಸಲಿಕ್ಕೂ ಕೂಡ ಏನಾಗ್ತದೆ ಅಂದರೆ ಸರ್ಕಾರಕ್ಕೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಬಹಳಷ್ಟು ಸಹಕಾರಿಯಾಗಿದೆ. If a financial minister can imposing the taxes on the commodities has to take into consideration the elasticity of demand for the commodity. If a finance minister can impose the tax on the basis of the price of the product, that's why elasticity of demand is a very necessary to the ಗೌರ್ಮೆಂಟ್. ಇಲ್ಲಿ ಒಂದು ಸರ್ಕಾರವಾದ ಒಂದು ಹಣಕಾಸು ಮಂತ್ರಿಗಳಿಗೆ ಅವರ ಒಂದು ತೆರಿಗೆಯನ್ನು ನಿರ್ಧರಿಸುವಾಗ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕೂಡ ಬಹಳಷ್ಟು ಅವಶ್ಯಕತೆ. ಯಾಕಂದರೆ ಇಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವವು ಅದರ ಒಂದು ಬೆಲೆಗಳ ಆಧಾರದ ಮೇಲೆ ನಿರ್ಧರಿತವಾಗೋದ್ರಿಂದ ಸರ್ಕಾರಕ್ಕೂ ಕೂಡ ಏನಾಗ್ತದೆ ಅವುಗಳ ಬೆಲೆಗಳ ಒಂದು ನಿರ್ಧರಿಸುವಾಗ ಕೂಡ ಏನಾಗ್ತದೆ ಅಂದರೆ ಆ ಒಂದು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕೂಡ ಬಹಳಷ್ಟು ಸಹಕಾರಿ ಆಗಿದೆ. On the basis of the elasticity of demand, finance ministry can impose the various percentage of the taxes. ವಿವಿಧ ರೀತಿಯಾದಂಥ ತೆರಿಗೆಗಳನ್ನ ಇಲ್ಲಿ ಏನು ಮಾಡ್ತಾರೆ ಅಂದರೆ ಹಾಕ್ತಾ ಇರ್ತಾರೆ. ಯಾಕಂದರೆ ಯಾವ ರೀತಿಯಾಗಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇದೆ ಅದರ ಬೇಸ್ ಮೇಲೆ ಏನು ಮಾಡ್ತಾರೆ, ಬೇಡಿಕೆ ಸ್ಥಿತಿಸ್ಥಾಪಕ ಅದರ ಒಂದು ಆಧಾರದ ಮೇಲೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಟ್ಯಾಕ್ಸನ್ನು ತೆರಿಗೆಯನ್ನು ವಿಧಿಸ್ತಾ ಇರ್ತಾರೆ. If the demand for commodity is elastic, the imposition of tax on it would raise the prices and reduce the quantity sold in the market. If the suppose tax would have rise, if the automatically prices already rise, I will already say if the price of the product increases, automatically the tax can also increase and reduce the quantity sold in the market. Reduce the quantity sold in the market, nothing but the reduce the demand for product in the market. ಆ ಒಂದು ವಸ್ತುವಿನ ಮಾರಾಟ ಇಲ್ಲಿ ಕಡಿಮೆ ಆಗ್ತಾ ಇದೆ ಅಂತಂದರೆ ಅದರ ಒಂದು ಬೆಲೆಗಳಲ್ಲಿ ಹೆಚ್ಚಾಗ್ತಾ ಇದೆ. ಅಷ್ಟೇ ಅದರ ಒಂದು ತೆರಿಗೆಯು ಕೂಡ ಏನಾಗ್ತದೆ ಅಂದರೆ ಹೆಚ್ಚಿರೋದ್ರಿಂದ ಆ ಒಂದು ವಸ್ತುವಿಗೆ ಬೇಡಿಕೆ ಮಾರುಕಟ್ಟೆಯಲ್ಲಿ ಕಡಿಮೆ ಆಗ್ತದೆ. ಅದೇ ರೀತಿ ಕೂಡ ಆ ವಸ್ತು ಕಡಿಮೆ ಮಟ್ಟದಲ್ಲಿ ಅಂತ ಮಾರಾಟವಾಗ್ತಾ ಇರ್ತದೆ. And therefore elasticity of demand also helpful to the framing the taxation policy. The concept is the utmost importance to the finance. In the time of the framing the various type of the policies and the plannings, elasticity of demand is the very necessary for the financial minister. ಇಲ್ಲಿ ಒಂದು ಹಣಕಾಸು ಮಂತ್ರಿ ಅವರಿಗೆ ಏನು ಮಾಡ್ತಾರೆ ಅಂದರೆ ಯೋಜನೆಗಳನ್ನು ನೀತಿಗಳನ್ನು ರೂಪಿಸುವಾಗ ಕೂಡ ಬೇಡಿಕೆ ಸ್ಥಿತಿಸ್ಥಾಪಕತ್ವವು ಬಹಳಷ್ಟು ಸಹಕಾರಿ ಕೂಡ ಆಗಿದೆ. ಆ್ಯಂಡ್ ನೆಕ್ಸ್ಟು ಗೇನ್ಸ್ ಫಾರ್ ದಿ ಫಾರಿನ್ ಟ್ರೇಡ್, ವಿದೇಶಿ ವ್ಯಾಪಾರದಿಂದ ಗಳಿಸುವುದು. ಇಲ್ಲಿ ವಿದೇಶಿ ವ್ಯಾಪಾರದಿಂದ ಕೂಡ ಏನು ಮಾಡ್ತಾರೆ, ಹಣವನ್ನು ಗಳಿಸಲಿಕ್ಕೂ ಕೂಡ ಆಗ್ತದೆ. ಈ ಒಂದು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕೂಡ ಭಾಳಷ್ಟು ಹೆಲ್ಪ್ ಆಗ್ತದೆ. ಟು ಮೆಜರ್ ದಿ ಗೇನ್ಸ್ ಫ್ರಮ್ ದಿ ಫಾರಿನ್ ಟ್ರೇಡ್ ಆಫ್ ಅ ಕಂಟ್ರಿ, ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ಹೆಲ್ಪ್ಫುಲ್. ದಿಸ್ ಕಾನ್ಸೆಪ್ಟ್ ನಥಿಂಗ್ ಬಟ್ ದಿ elasticity of demand concept is very necessary. When the demand for a foreign good is elastic and our good is the inelastic. When the foreign goods elastic, if the price of the commodity decreases, that goods can be elastic, but compared to the foreign countries, our goods can be high price. That's why the demand is inelastic. ಇಲ್ಲಿ ವಿದೇಶಿ ಒಂದು ವಸ್ತುಗಳಿಗೆ ನಾವು ಹೋಲಿಕೆ ಮಾಡಿದಾಗ ನಮ್ಮ ವಸ್ತುಗಳ ಬೆಲೆಗಳು ಹೆಚ್ಚಾಗಿದ್ದಾಗ ಅವಾಗ ನಮ್ಮದು ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಇರ್ತದೆ. ಆದರೆ ವಿದೇಶಿಗರ ಒಂದು ವಸ್ತುಗಳ ಒಂದು ಬೇಡಿಕೆಯು ಸ್ಥಿತಿಸ್ಥಾಪಕತ್ವ ಕೂಡ ಇರ್ತದೆ. ದೇರ್ ಫೋರ್ ವುಡ್ ಅರೈಸ್ ದಿ ಗ್ರೇನ್ಸ್ ಫ್ರಮ್ ದಿ ಫಾರಿನ್ ಟ್ರೇಡ್ ಇಫ್ ದ ಡಿಮಾಂಡ್ ಫಾರ್ ಫಾರಿನ್ ಗುಡ್ ಇಸ್ ದಿ ಇನ್ಎಲಾಸ್ಟಿಕ್ ಆ್ಯಂಡ್ ದಿ ಅವರ್ ಗುಡ್ ಇಸ್ ದಿ
good is the elastic. Our country consumers can stop to consume foreign goods and using our goods. That time our country price of goods also decreases, that increases our product demand is the elastic and the foreign goods demand will be inelastic. ಯಾವಾಗ ನಮ್ಮಲ್ಲಿ ಅನುಭೋಗಿದಾರರು ನಮ್ಮ ವಸ್ತುಗಳಲ್ಲಿ ಕಡಿಮೆ ಬೆಲೆ ಆದಾಗ ನಮ್ಮಲ್ಲೇ ಕೊಂಡ್ಕೊತಾ ಇರ್ತಾರಲ್ಲ, ಅವಾಗ ಏನಾಗ್ತದೆ, ನಮ್ಮದು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸಾಗ್ತದೆ. ವಿದೇಶಿಯ ಒಂದು ಬೇಡಿಕೆ ಏನಾಗ್ತದೆ, ಸ್ಥಿತಿಸ್ಥಾಪಕತ್ವ ಕೂಡ ಸಾಯ್ತಿರ್ತದೆ. ದೇರ್ ವುಡ್ ಬಿ ಅ ಲಾಸ್ ಫ್ರಾಮ್ ದಿ such a trade. Therefore the concept is a very necessary to use to take a decision to the foreign trade. That's why the elasticity of demand can decide the take a decision for the foreign trade. Nowadays our country people can more buying the foreign goods because of that goods price is less and the elasticity is more. That's why people can buying the foreign goods and domestic goods can purchasing the very less and our goods also the higher price. That's why ಡಿಮಾಂಡ್ ಇಸ್ ಇನ್ಲಾಸ್ಟಿಕ್. ವಿದೇಶದಲ್ಲಿರುವಂಥ ವಸ್ತುಗಳ ಬೆಲೆ ಕಡಿಮೆ ಇದ್ದು ಅವುಗಳ ಒಂದು ಬೇಡಿಕೆ ಕೂಡ ಸ್ಥಿತಿಸ್ಥಾಪಕತ್ವ ಇರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಒಂದು ದೇಶೀಯ ಸರಕುಗಳು ಏನಂತಂದರೆ ಬೆಲೆಗಳ ಹೆಚ್ಚಿಗೆ ಇರ್ತಾವೆ. ಅಷ್ಟೇ ಅಲ್ಲದೆ ಅವುಗಳ ಒಂದು ಬೇಡಿಕೆ ಕೂಡ ಸ್ಥಿತಿಸ್ಥಾಪಕತ್ವ ಸಾಗ್ತಾ ಇದೆ. ನೆಕ್ಸ್ಟ್ ಟ್ರೇಡ್ ಯೂನಿಯನ್ಸ್, ಕಾರ್ಮಿಕರ ಸಂಘಟನೆಗಳು ಕೂಡ ದ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಆಲ್ಸೋ ಹೆಲ್ಪ್ಫುಲ್ ಟು ದಿ ಟ್ರೇಡ್ ಯೂನಿಯನ್ಸ್. ಕಾರ್ಮಿಕ ಸಂಘಟನೆಗಳಿಗೂ ಕೂಡ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಬಹಳಷ್ಟು ಕೂಡ ಸಹಕಾರಿ ಆಗ್ತಾ ಇರ್ತದೆ. Elasticity of demand is also help to the trade unions to determine the wages of the laborers. On the basis of the elasticity of demand, it is a very helpful to the trade unions for decided increase their wages. ಇಲ್ಲಿ ಕಾರ್ಮಿಕ ಸಂಘಟನೆಗಳು ಬೇಡಿಕೆಯ ಸ್ಥಿತಿಸ್ಥಾಪಕಕ್ಕೆ ಅನುಗುಣವಾಗಿ ತಮ್ಮ ಒಂದು ವೇತನವನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಏನು ಮಾಡ್ತಾರೆ ಅಂದರೆ ಇಲ್ಲಿ ಬೇಡಿಕೆಯನ್ನು ಸಲ್ಲಿಸ್ತಾ ಇರ್ತಾರೆ. Trade unions generally take into account this concept only demanding the wages. If the suppose elasticity of demand, it is a very helpful to the trade union laborers for increasing the wages. On this basis, laborers can ಡಿಮಾಂಡ್ ಫಾರ್ ದಿ ವೇಜಸ್. ಇಲ್ಲಿ ಜನರು ಕೂಡ ಏನು ಮಾಡ್ತಾರೆ ಅಂದರೆ ಕಾರ್ಮಿಕರು ಅವರು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಆಧಾರದ ಮೇಲೆ ತಮ್ಮ ವೇತನವನ್ನು ಇಲ್ಲಿ ಏರಿಸಬೇಕು, ಹೆಚ್ಚಿಗೆ ಮಾಡಬೇಕಂತ ಏನು ಮಾಡ್ತಾವೆ ಅಂದರೆ ಆ ಒಂದು ಕೈಗಾರಿಕೆಗಳಿಗೆ ಏನು ಮಾಡ್ತಾರೆ ಅಂದರೆ ಮನವಿಯನ್ನು ಕೂಡ ಏನು ಮಾಡ್ತಾರೆ ಅಂದರೆ ಅರ್ಪಿಸ್ತಾ. ಇಫ್ ದ ಲೇಬರ್ಸ್ ಕ್ಯಾನ್ ರಿಕ್ವೆಸ್ಟ್ ಟು ದಿ ಇಂಡಸ್ಟ್ರೀಸ್ ಕ್ಯಾನ್ ಇನ್ಕ್ರೀಸ್ ದೇರ್ ವೇಜಸ್ ಆನ್ ದ ಬೇಸಿಸ್ ಆಫ್ ದಿ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಇಲ್ಲಿ ಕಾರ್ಮಿಕರು ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಆಧಾರದ ಮೇಲೆ ತಮ್ಮ ವೇತನವನ್ನು ಏರಿಕೆ ಮಾಡಬೇಕಂತ ಏನು ಮಾಡ್ತಾರೆ ಅಂದರೆ ಅವರ ಕಡೆ ವಿನಂತಿಯನ್ನು ಅಥವಾ ಇಷ್ಟು ಪ್ರತಿಶತದಷ್ಟೇ ಮಾಡಬೇಕನ್ನೋದು ಕೂಡ ಅವರ ಒಂದು ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಆಧಾರದ ಮೇಲೆ ಕೂಡ ನಿರ್ಧರಿಸ್ತಾ ಇರ್ತಾರೆ. ಇಫ್ ದ ಡಿಮಾಂಡ್ ಫಾರ್ ಲೇಬರ್ ಇಸ್ ಇನ್ಎಲಾಸ್ಟಿಕ್ ಇನ್ ಅ ಪರ್ಟಿಕ್ಯುಲರ್ occupation like say pilots. If the demand for labor is inelastic will be because pilots cannot be establish their own unions. ಇಲ್ಲಿ ವಿಮಾನದ ಒಂದು ಚಾಲಕರು ಏನಿರ್ತಲ್ಲ ಅವರು ಯಾವುದೇ ರೀತಿಯಾದಂಥ ಕಾರ್ಮಿಕ ಸಂಘಟನೆ ಅದಕ್ಕಾಗಿಲ್ಲ, ಅವರು ಯಾವುದೇ ರೀತಿಯಾದಂಥ ಒಂದು ವೇತನಕ್ಕೆ ಇಲ್ಲಿ ಡಿಮಾಂಡ್ ಬಿಕಾಸ್ ದೇ ಆರ್ ಪೈಲಟ್ಸ್. ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ increase their income on the basis of the economic situation. ಆ ಒಂದು ಆರ್ಥಿಕ ಅನುಗುಣವಾಗಿರುತ್ತದೆ ಆ ಒಂದು ವಿಮಾನದ ಒಂದು ಚಾಲಕರ ಒಂದು ಆದಾಯವನ್ನು ಕೂಡ ಇನ್ಕ್ರೀಸ್ ಮಾಡ್ತೇನೆ. ಬಟ್ ದ ಟ್ರೇಡ್ ಯೂನಿಯನ್ಸ್ ಮೇ ಡಿಮಾಂಡ್ ಹೈಯರ್ ವೇಜಸ್ ಆನ್ ದಿ ಕಂಟ್ರಿ. ಇಫ್ ದ ಡಿಮಾಂಡ್ ಈಸ್ ಎಲಾಸ್ಟಿಕ್ ದೇ ಡು ನಾಟ್ ಫೈಟ್ ಫಾರ್ ದಿ ಹೈಯರ್ ವೇಜಸ್. ಇಫ್ ದ ಡಿಮಾಂಡ್ ಈಸ್ ಎಲಾಸ್ಟಿಕ್, ಇಫ್ ದ ಡಿಮಾಂಡ್ ಈಸ್ when is the demand elastic? When the price changes, if the automatically wages can change. If the labor cannot fight with the higher income, higher wages, if the price changes, if the industries cannot increase the price, obviously if the laborers can fight with the
ಗೆಟ್ಟಿಂಗ್ ದಿ ಹೈಯರ್ ಇನ್ಕಮ್. ಯಾವಾಗ ಬೆಲೆಗಳಲ್ಲಿ ಬದಲಾವಣೆ ಆಗ್ತದೆ ಆವಾಗ ಕಾರ್ಮಿಕರು ಕೂಡ ಹೆಚ್ಚಿನ ಆದಾಯವನ್ನು ಪಡಿಬೇಕಂತ ಏನು ಮಾಡ್ತಾರೆ ಅಂದರೆ ಅವರು ಹೋರಾಟಕ್ಕೆ ಇಳಿತಾರೆ ಹೊರತು ಅವರು ಸಂದರ್ಭಕ್ಕೆ ಅನುಸಾರವಾಗಿ ಏನಾದರೂ ಇವರ ಒಂದು ಕಾರ್ಮಿಕರ ಒಂದು ಆದಾಯವನ್ನು ಹೆಚ್ಚಿಗೆ ಮಾಡಿದರೆ ಅವರು ಯಾವುದೇ ರೀತಿಯಾದಂಥ ಆದಾಯಕ್ಕೆ ಇಳಿಯೋಕ್ಕಾಗಿಲ್ಲ. Automatically government can increase the increase wages on the basis of the demand if the automatically that time the demand is the elastic. If suppose they cannot increase their wages that time the demand will be the inelastic. ಯಾವಾಗ ಅವರದ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಅವರ ಒಂದು ಕಾರ್ಮಿಕರ ವೇತನವನ್ನು ಹೆಚ್ಚಿಗೆ ಮಾಡ್ತಾರೆ ಆವಾಗ ಬೇಡಿಕೆಯು ಸ್ಥಿತಿಸ್ಥಾಪಕತ್ವದಲ್ಲಿ ಇರ್ತದೆ. ಅಥವಾ ಅಲ್ಲಿ ಬೆಲೆಗಳು ಹೆಚ್ಚಾದರೂ ಕೂಡ ಬೆಲೆಗಳು ಹೆಚ್ಚಾದರೂ ಕೂಡ ಇವರ ಒಂದು ಆದಾಯವನ್ನು ಹೆಚ್ಚಿಗೆ ಮಾಡಲಿಲ್ಲ ಅವಾಗ ಏನಿರ್ತದೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವದಲ್ಲಿ ಇರ್ತದೆ. ನೆಕ್ಸ್ಟ್ ಪ್ರೈಸ್ ಥಿಯರಿ. ದ ಕಾನ್ಸೆಪ್ಟ್ ಆಫ್ elasticity also more importance in the time of the deciding the prices. ಇಲ್ಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ಬೆಲೆಯ ಸಿದ್ಧಾಂತಕ್ಕೂ ಕೂಡ ಅಂತ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾಕಂದರೆ ಯಾವಾಗ ಒಂದು ಬೇಡಿಕೆಯ ಸ್ಥಿತಿಸ್ಥಾಪಕತ್ವದಲ್ಲಿ ಇರ್ತದೆ ಆವಾಗ ಕೂಡ ಏನಾಗ್ತಂದರೆ ಬೆಲೆಗಳು ಕೂಡ ಏನಾಗ್ತವೆ ಅಂದರೆ ಕಡಿಮೆ ಇರ್ತಾವೆ. ಯಾವಾಗ ಒಂದು ಬೇಡಿಕೆಯು ಸ್ಥಿತಿಸ್ಥಾಪಕತ್ವ ಹೋಗ್ತಾ ಇರ್ತದೆ ಆವಾಗ ಬೆಲೆಗಳು ಹೆಚ್ಚಾಗಿ ಬೇಡಿಕೆಯು ಸ್ಥಿತಿಸ್ಥಾಪಕತ್ವದ ಬರ್ತಾ ಇದೆ, ಅಸ್ಥಿತಿಸ್ಥಾಪಕತ್ವದತ್ತ ಬರ್ತಾ ಇದೆ. ಅದಕ್ಕಾಗಿ ಅಂದರೆ ಇಫ್ ದ ಪ್ರೈಸ್ ಥಿಯರಿ ಆಲ್ಸೋ ವೆರಿ ಇಂಪಾರ್ಟೆಂಟ್ ದಿ elasticity of demand. That's why the price theory very necessary in the price. If the elasticity of demand is very necessary for the price theory. ಇಲ್ಲಿ ಒಂದು ಬೆಲೆಗಳ ಸಿದ್ಧಾಂತವನ್ನು ನಾವು ನಿರ್ಧರಿಸಲಿಕ್ಕೂ ಕೂಡ ಏನಾಗ್ತದೆ ಬಹಳಷ್ಟು ರೀತಿಯಲ್ಲಿ ಕೂಡ ಈ ಒಂದು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಕೂಡ ಬಹಳಷ್ಟು ಕೂಡ ಸಹಕಾರಿ ಆಗ್ತಾ ಇದೆ. Next, we can discussing the income elasticity of demand. Previous class I will already study the various types. I will already said if the elasticity of demand can be again classified into three types: price elasticity of demand, income elasticity of demand, and the cross elasticity of demand. But now we can study the income elasticity of demand. Proportionate income elasticity of demand, ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ. ಇಲ್ಲಿ ನಾವು ಆಲ್ರೆಡಿ ಅಂದರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ನೋಡಿದ್ವಿ. ಈಗ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಟ್ ಈಸ್ ದಿ ಒನ್ ಆಫ್ ದ ಟೈಪ್ ಆಫ್ ದಿ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಪ್ರಪೋರ್ಷನೇಟ್ ಚೇಂಜ್ ಇನ್ ದಿ ಕ್ವಾಂಟಿಟಿ ಡಿಮಾಂಡ್ ಡ್ಯೂ ಟು ದಿ ಪ್ರಪೋರ್ಷನೇಟ್ ಚೇಂಜ್ ಇನ್ ದಿ ಇನ್ಕಮ್. If the income, once again I will repeat the definition of the income elasticity: proportionate change in the quantity demanded due to the proportionate change in the income. ಯಾವ ರೀತಿಯಾಗಿ ಆದಾಯದಲ್ಲಿ ಬದಲಾವಣೆ ಆಗುತ್ತದೆ, ಎಷ್ಟು ಪ್ರತಿಶತದಷ್ಟು ಆದಾಯದಲ್ಲಿ ಬದಲಾವಣೆ ಆಗ್ತದೆ ಅಷ್ಟೇ ಪ್ರತಿಶತದಲ್ಲಿ ಕೂಡ ಏನಾಗ್ತದೆ ಅಂದರೆ ಕೊಂಡುಕೊಳ್ಳುವಿಕೆಯಲ್ಲಿ ಕೂಡ ಏನಾಗ್ತದೆ ಅಂದರೆ ಬದಲಾವಣೆ ಆಗ್ತಾ ಇರ್ತದೆ. ಅದಕ್ಕಾಗಿ ಏನಾಗ್ತದೆ ಅಂದರೆ ಆದಾಯದ ಒಂದು ಬೇಡಿಕೆ ಸ್ಥಿತಿಸ್ಥಾಪಕತ್ವವು ಕೂಡ ಏನಾಗ್ತದೆ ಅಂದರೆ ಬಹಳಷ್ಟು ರೀತಿಯಲ್ಲಿ ಕೂಡ ಏನಾಗ್ತದೆ ಸಹಕಾರಿನೂ ಕೂಡ ಆಗ್ತದೆ. ಅಷ್ಟೇ ಅಲ್ಲದೆ ಇಲ್ಲಿ ಬೇಡಿಕೆಯೂ ಕೂಡ ಏನಾಗ್ತದೆ ಅಷ್ಟೇ ರೀತಿಯಲ್ಲಿ ಕೂಡ ಇರ್ತದೆ. ಅದಕ್ಕಾಗಿ ಇಲ್ಲೇನದ ಅಂದರೆ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಬೇಡಿಕೆಯಲ್ಲಿ ಎಷ್ಟು ಬದಲಾವಣೆ ಆಗ್ತದೆ ಅಷ್ಟೇ ಪ್ರತಿಶತದಲ್ಲಿ ಕೂಡ ಏನಾಗ್ತದೆ ಆದಾಯದಲ್ಲಿ ಎಷ್ಟು ಪ್ರತಿಶತದ ಬದಲಾವಣೆ ಆಗ್ತದೆ ಅಷ್ಟೇ ಪ್ರತಿಶತದಷ್ಟು ಬೇಡಿಕೆಯಲ್ಲಿ ಬದಲಾವಣೆ ಆದರೆ ಅದಕ್ಕೆ ನಾವು ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕೂಡ ಕರಿತೀವಿ. ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮೀನ್ಸ್ ಪ್ರಪೋರ್ಷನೇಟ್ ಚೇಂಜ್ ಇನ್ ದಿ ಕ್ವಾಂಟಿಟಿ ಡಿಮಾಂಡೆಡ್ ಡ್ಯೂ ಟು ದಿ ಪ್ರಪೋರ್ಷನೇಟ್ ಚೇಂಜ್ ಇನ್ ದಿ ಇನ್ಕಮ್. ಇಫ್ ಸಪೋಸ್ 20% ಚೇಂಜ್ ಇನ್ ದಿ ಇನ್ಕಮ್ ಡ್ಯೂ ಟು ದಿ 20% ಚೇಂಜ್ ಇನ್ ದಿ ಕ್ವಾಂಟಿಟಿ ಡಿಮಾಂಡ್. ಆದಾಯದಲ್ಲಿ ಬೇಡಿಕೆಯಲ್ಲಿ ಬದಲಾವಣೆಯನ್ನು ನಾವು ಆದಾಯದಲ್ಲಿನ ಬದಲಾವಣೆಯನ್ನು ಕೂಡ ಬೇಡಿಕೆಯಲ್ಲಿ ಕೂಡ ಬದಲಾವಣೆ ಆಗ್ತಾ ಇರ್ತದೆ. ಇದಕ್ಕೆ ನಾವು ಎಂತಂದರೆ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತಾ ಇದ್ದೇವೆ. ಆ್ಯಂಡ್ ಆಲ್ರೆಡಿ ಗಿವನ್ ದಿ
formulas change in q divided by the change in y into y dot q. Already change in q nothing but the if the quantity demand for good can be changes and the delta y, delta q dot delta y the change in the income. Y is refers to the income, that's why delta q nothing but the quantity demanded into y by q. Y is nothing but the previous income before changing the income, previous income, then q is nothing but the before changing the quantity demand, previous quantity demand. ಇಲ್ಲಿ y ಅನ್ನೋದು ಆದಾಯವನ್ನು ಮೇಜರ್ ಮಾಡ್ತದೆ. ಇಲ್ಲಿ y ಅಂದರೆ ಏನಂದರೆ ಮೊದಲು ಯಾವ ರೀತಿಯಾದ ಆದಾಯ ಇತ್ತು, ಬದಲಾವಣೆ ಅಂತ ಮೊದಲು ಆದಾಯ ಇತ್ತು. ಆಮೇಲೆ q ಅಂದರೆ ಮೊದಲು ಯಾವ ರೀತಿಯಾದಂಥ ಬೇಡಿಕೆ ಇತ್ತು, ಬೇಡಿಕೆ ಬದಲಾವಣೆ ಅಂತ. ಈ ರೀತಿಯಾಗಿ ಕೂಡ ಏನಾಗ್ತದೆ ಅಂದರೆ ಇಲ್ಲಿ ಆದಾಯ ಸ್ಥಿತಿಸ್ಥಾಪಕತ್ವವನ್ನು ಕೂಡ ಕಳಿಸ್ತೇವೆ. ನೆಕ್ಸ್ಟ್ ಕ್ಲಾಸ್ ವಿ ಕ್ಯಾನ್ ಸ್ಟಡಿ ದಿ ಟೈಪ್ಸ್ ಆಫ್ ಇನ್ಕಮ್ ಎಲಾಸ್ಟಿಸಿಟೀಸ್. ಮುಂದಿನ ತರಗತಿಯಲ್ಲಿ ನಾವು ಆದಾಯ ಒಂದು ಸ್ಥಿತಿಸ್ಥಾಪಕತ್ವ ವಿವಿಧ ರೀತಿಯಾದಂಥ ಒಂದು ವಿಧಗಳನ್ನು ಕೂಡ ಕಲಿತೇವೋಣ.